Hello champions. So this video is for chemistry discussion. So ಈ ವಿಡಿಯೋಲಿ ನಾವು ಕೆಮಿಸ್ಟ್ರಿ ಕ್ವಶನ್ಸು ಈಗಾಗಲೇ ನೋಡಿರ್ತೀರೋ ಕ್ವಶನ್ಸು. ಸೊ ಅಗೇನ್ ನಾನು ಸ್ಟಾರ್ಟಿಂಗಲ್ಲಿ ವಾಟ್ ಐ ವಾಂಟ್ ಟು ಸೇಸ್, ನಿಮಗೆ ಈ ಕ್ವಶನ್ಸು ನೋಡ್ರಿ, ಬಿಕಾಸ್ ಟೈಮ್ ಇಲ್ಲ, ಇವತ್ತು ಒಂದೇ ದಿನ ಇರೋದು. ಸೊ ಕ್ವಶನ್ಸ್ ನೋಡ್ರಿ, ಇಫ್ ಯು ಆರ್ ಕಾನ್ಫಿಡೆಂಟ್ ಜಸ್ಟ್ ಮೂವ್ ಆನ್. ಸೊ ಈ ಕ್ವಶನ್ಸ್ದು ಸೊಲ್ಯೂಷನ್ಸ್ ಏನಿದೆ ಐ ವಿಲ್ ಆಲ್ಸೋ ಬಿ ಸೆಂಡಿಂಗ್ ಇಟ್ ಇನ್ ದ ಗ್ರೂಪ್. ಸೊ ಗ್ರೂಪಲ್ಲಿ ಕ್ವಶನ್ ಸೊಲ್ಯೂಷನ್ಸ್ನು ಸೆಂಡ್ ಮಾಡ್ತೀನಿ, ಸೊ ದಟ್ ನಿಮಗೆ ಕ್ವಿಕ್ಕಾಗಿ ನೋಡ್ಕೋಬೋದು ನನಗಿದು ಗೊತ್ತಾ ಏನು ಅಂತ. ಸೊ ಗೊತ್ತಿದ್ರೆ ಜಸ್ಟ್ ಸ್ಕಿಪ್ ಮಾಡಿರಿ, ಗೊತ್ತಿಲ್ಲ ಅಂದರೆ ನೋಡ್ರಿ ಸೊಲ್ಯೂಷನ್ಸ್. ಓಕೆ, ಸೊ ಫೈನ್. ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಅದು ನಾನು ಇನ್ಕ್ಲೂಡ್ ಮಾಡಿಲ್ಲ, ಬಟ್ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಏನಿದೆ PYQs ಒಂದು ಸಾಲ್ವ್ ಮಾಡಿದ್ದೀನಿ, ಕಾನ್ಸೆಪ್ಟ್ ಹೇಳ್ತಾನೆ ಸಾಲ್ವ್ ಮಾಡಿದ್ದೀನಿ. ಸೊ ಜಸ್ಟ್ ನೋಡ್ಕೊಳ್ಳಿ, ಬಿಕಾಸ್ ತುಂಬ ಏನು ಚೇಂಜಸ್ ಆಗತ್ತೆ ಅಂತ ಏನಿಲ್ಲ. ಒಂದು ಬ್ಯಾಲೆನ್ಸ್ ಕೆಮಿಕಲ್ ರಿಯಾಕ್ಷನ್ಸ್ ಕೊಡ್ತಾರೆ, ಸೊ ವರ್ಡ್ ಪ್ರಾಬ್ಲಮ್ ಕೊಡ್ಬೋದು. ಹೈಡ್ರೋಕ್ಲೋರಿಕ್ ಆ್ಯಸಿಡ್ HCl, ಸೋಡಿಯಂ ಹೈಡ್ರಾಕ್ಸೈಡ್ NaOH, ಸೊ ಅದನ್ನು ಬ್ಯಾಲೆನ್ಸ್ ಮಾಡಿ ಬರೋದು ಈಕ್ವೇಷನ್. ಸೊ HCl + NaOH, NaCl + H2O, ಲೈಕ್ ವರ್ಡಲ್ಲಿ ಕೊಟ್ಟಿರ್ತಾರೆ, ನೀವು ಅದನ್ನೇ ಕಾಂಪೌಂಡ್ NaCl HCl ಅಂತ ನೀವು ಬರಿಬೇಕಾಗತ್ತೆ. ಸೊ ಬ್ಯಾಲೆನ್ಸು. ಇನ್ನೊಂದು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ನೋಡ್ಕೊಳ್ಳಿ, ಅದ್ರ ಜೊತೆಗೆ ರೆಡಾಕ್ಸ್, ಮೇಯ್ನ್ ರೆಡಾಕ್ಸ್ ರಿಯಾಕ್ಷನ್ಸು ಬಿಟ್ಟು ಇನ್ನೆಲ್ಲ ಕಾಂಬಿನೇಷನ್ನು, ಡಿಕಾಂಪೋಸಿಷನ್ನು, ಡಿಸ್ಪ್ಲೇಸ್ಮೆಂಟು, ಡಬಲ್ ಡಿಸ್ಪ್ಲೇಸ್ಮೆಂಟು, ಮತ್ತು ಎಕ್ಸಾಂಪಲ್ಸ್, ಪ್ರತಿಯೊಂದಕ್ಕೂ ಎಕ್ಸಾಂಪಲ್ಸು. ನಿಮಗೆ ಡಿಕಾಂಪೋಸಿಷನ್ ಆಗಬೇಕಾದ್ರೆ ಥರ್ಮಲ್ ಡಿಕಾಂಪೋಸಿಷನ್ನು, ಫೋಟೋಲಿಟಿಕ್ ಡಿಕಾಂಪೋಸಿಷನ್ನು, ಎಂಡೋಥರ್ಮಿಕ್, ಎಕ್ಸೋಥರ್ಮಿಕ್. ಸೊ ಇದೆಲ್ಲ ಎಕ್ಸಾಂಪಲ್ಸ್ ನೋಡ್ಕೊಳ್ಳೇಬೇಕು, ಬಿಕಾಸ್ ಅದರಲ್ಲಿ ಸ್ಪೆಸಿಫಿಕ್ಕಾಗಿ ಹೀಗೆ ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ಕ್ವಶನ್ಸ್ನು ಡೈರೆಕ್ಟಾಗೇ ಬರುತ್ತೆ, ತುಂಬ ಟ್ವಿಸ್ಟ್ ಅಂತ ಏನಿಲ್ಲ. ಈಗ ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸಲ್ಲಿ ಸೊ ಕೆಲವೊಂದು ಕ್ವಶನ್ಸು, ಈಗ ಪ್ರಾಪರ್ಟೀಸ್ ಆಫ್ ಆ್ಯಸಿಡ್ ಬೇಸಸ್ಸು, ಆ್ಯಸಿಡ್ ಪ್ರೆಸೆಂಟ್ ಇನ್ ದ ಸ್ಟಿಂಗ್ ಹೇರ್ ಆಫ್ ನೆಟಲ್ ಲೀವ್ಸು. ಆ ಟೇಬಲ್ ಏನಿದೆ ಪ್ಲೀಸ್ ನೋಡ್ಕೊಳ್ಳಿ, ಬಿಕಾಸ್ ಪರ್ಟಿಕ್ಯುಲರ್ ಆಗು ಕೇಳ್ಬೋದು. ಸೊ ಈಗ ಲೆಮನಲ್ಲಿ ಯಾವ ಆ್ಯಸಿಡ್ ಇದೆ, ಅಥವಾ ಮಿಲ್ಕ್ ಕರ್ಡಲ್ಲಿ, ಸೊ ನಿಮಗಲ್ಲಿ ಕೊಟ್ಟಿದ್ದಾರೆ ಟೇಬಲಲ್ಲಿ. ಆ ಟೇಬಲಲ್ಲಿ ಏನಿದೆ ಯು ಶುಡ್ ಬಿ ನೋಯಿಂಗ್ ದೋಸ್ ಆ್ಯಸಿಡ್. ನೆಕ್ಸ್ಟ್ ಲಿಟ್ಮಸ್ ಪೇಪರು, introduced in an aqueous solution of sodium chloride, because sodium chloride is like it's not acidic, it's not basic, it's neutral. ಕರೆಂಟ್ ಪಾಸ್ ಮಾಡಿದಾಗ ಏನಾಗುತ್ತೆ, ಸೋಡಿಯಂ ಹೈಡ್ರಾಕ್ಸೈಡ್ ಆಗುತ್ತೆ. ಸೋಡಿಯಂ ಹೈಡ್ರಾಕ್ಸೈಡ್ ಏನು ಮಾಡುತ್ತೆ, ರೆಡ್ ಲಿಟ್ಮಸ್ನ ಬ್ಲೂ ಕನ್ವರ್ಟ್ ಮಾಡುತ್ತೆ. ಓಕೆ, ರೆಸ್ಪಾನ್ಸಿಬಲ್ ಫಾರ್ ದಿಸ್ ಪಾಯಿಂಟ್ ಕನ್ವರ್ಟ್ಸ್. ಸೊ ಅದೇ ಇಂಡಿಕೇಶನ್ ಆ್ಯಸಿಡ್ ಬೇಸ್ಗೆ ಹೆಂಗೆ ಲಿಟ್ಮಸ್ ಪೇಪರ್ನ ಯೂಸ್ ಮಾಡಿಕೊಂಡು, ಆ್ಯಂಡ್ ವಿತ್ ದಿಸ್ ಲಿಟ್ಮಸ್ ಪೇಪರ್ ಒಂದೇ ಅಲ್ಲ, ನಿಮಗೆ ಯಾವುದು ಈಗ ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ಸು, ಅಥವಾ ಫಿನಾಲ್ಫ್ಥಲಿನ್ನು, ಮಿಥೈಲ್ ಆರೆಂಜು. ಸೊ ನಿಮಗೆ ಆ ರಿಯಾಕ್ಷನ್ಸ್ ಏನಿದೆ, ಕನ್ವರ್ಷನ್ಸ್ ಏನಿದೆ, ಕೆಮಿಕಲ್ ರಿಯಾಕ್ಷನ್ಸ್ ಲೈಕ್ ಒಂದು ಕಂಪ್ಲೀಟ್ ಕೆಮಿಕಲ್ ರಿಯಾಕ್ಷನ್ಸ್ ಮಾಡಬೇಕಾದ್ರೆ ಒಂದು ಫ್ಲ್ಯಾಶ್ ಕಾರ್ಡಲ್ಲಿ ತೋರಿಸಿದ್ದೀನಿ. ಇಲ್ಲ ಅಂದ್ರೂ ಐ ವಿಲ್ ಬಿ ಸೆಂಡಿಂಗ್ ಇಟ್ ಇನ್ ದ ಗ್ರೂಪ್, ಬಿಕಾಸ್ ಆ ಫ್ಲ್ಯಾಶ್ ಕಾರ್ಡ್ ನೋಡ್ಕೊಳ್ಳಿ. ಈಗ ಮಿಥೈಲ್ ಆರೆಂಜ್ಗೆ ಆ್ಯಸಿಡ್ ಹಾಕಿದ್ರೆ ಏನಾಗುತ್ತೆ, ಬೇಸ್ ಹಾಕಿದ್ರೆ ಏನಾಗುತ್ತೆ, ಫಿನಾಲ್ಫ್ಥಲಿನ್ಗೆ ಏನಾಗುತ್ತೆ, ಅಥವಾ ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ಸ್ಗೆ ಈಗ ವೆನಿಲಾಗೆ ಅಥವಾ ಆನಿಯನ್ಗೆ ಆ್ಯಸಿಡ್ ಹಾಕಿದ್ರೆ ಏನಾಗುತ್ತೆ, ಬೇಸಿಕ್ ಹಾಕಿದ್ರೆ ಏನಾಗುತ್ತೆ. ಸೊ ದೋಸ್ ಆರ್ ಆಲ್ಸೋ ಇಂಪಾರ್ಟೆಂಟ್, 1 ಮಾರ್ಕ್ಸಿಗೆ ಕೇಳ್ಬೋದು. ಫೈನ್, ಎರಡೂ ಸೇಮೆ. ಅಯಾನ್ಸ್ ರೆಸ್ಪಾನ್ಸಿಬಲ್ ಫಾರ್ ಅಸಿಡಿಕ್ ಆರ್ ಬೇಸಿಕ್ ನೇಚರ್ ಆಫ್ ದ ಸಬ್ಸ್ಟೆನ್ಸ್. ಸೊ ಅಯಾನ್ಸು ಯಾವುದು, H+ ಫಾರ್ ಅಸಿಡಿಕ್, OH ಫಾರ್ ಬೇಸು. ಸೊ ಕ್ವಿಕ್ಕಾಗಿ ನೋಡೋಣ. ಡಿಸ್ಟಿಲ್ಡ್ ವಾಟರ್ ಸೇಮ್, 3 ಸೊಲ್ಯೂಷನ್ಸ್. pH ನ ಯೂಸ್ ಮಾಡ್ಕೊಂಡು ಹೆಂಗೆ, ರೆಡ್ಡು ಬ್ಲೂನ ಯೂಸ್ ಮಾಡ್ಕೊಂಡು ಹೆಂಗೆ ಮೂರೂ ಐಡೆಂಟಿಫೈ ಮಾಡ್ತೀರಾ ಅಂತ ಸಾಲ್ವ್ ಮಾಡಿದ್ದೀನಿ. ಸೊ ನಿಮಗೆ ಸೊಲ್ಯೂಷನ್ಸು ಕಳಿಸ್ತೀನಿ, ಚೆಕ್ ಮಾಡ್ಕೊಳ್ರಿ, ಯಾವುದಾದ್ರು ಗೊತ್ತಿಲ್ಲ ಅದನ್ನು. ಅಸಿಡಿಕ್ ಬಟ್ ದ ಸೊಲ್ಯೂಷನ್ಸ್ ಆಫ್ ಆಲ್ಕೋಹಾಲ್ಸ್ ಡಸ್ ನಾಟ್, ಬಿಕಾಸ್ ಒಂದು ಸ್ಟ್ರಾಂಗ್ ಇನ್ನೊಂದು ವೀಕ್ ಇರುತ್ತೆ, ಡಿಸೋಸಿಯೇಟೇ ಆಗಲ್ಲ. ವೈ HCl, ಓಕೆ ಸೇಮ್, ಎರಡೂ ಆಲ್ಮೋಸ್ಟ್ ಸೇಮ್. ಇಲ್ಲಿ ಯಾವ್ದು ಕೊಟ್ಟಿದ್ದಾರೆ, ಆಲ್ಕೋಹಾಲ್ ಕೊಟ್ಟಿದ್ದಾರೆ, ಇಲ್ಲಿ ಗ್ಲೂಕೋಸು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ರಿಯಾಕ್ಷನ್ಸ್ ಆಫ್ ಆ್ಯಸಿಡ್ ಆ್ಯಂಡ್ ಬೇಸು, ಸೊ ಹೆಂಗೆ ಒಂದಕ್ಕೊಂದು ರಿಯಾಕ್ಟ್ ಆಗುತ್ತೆ. ಸೊ ಡ್ರೈ HCl ಗ್ಯಾಸ್ನ ನೀವು ಪಾಸ್ ಮಾಡಿದ್ರಿ, ಇಟ್ ಡಸ್ ನಾಟ್, ಇಟ್ಸ್ ಅಂದರೆ ನಿಮಗೆ ಬ್ಲೂ ಲಿಟ್ಮಸ್ ಪೇಪರ್ನ ತೊಗೊಂಡು ಬಂದರೆ ರೆಡ್ ಆಗಲ್ಲ, ಬಿಕಾಸ್ ಡ್ರೈ ಡಸ್ ನಾಟ್ ಡಿಸೋಸಿಯೇಟ್. ನಿಮಗೆ ಆ್ಯಸಿಡಿಕ್ ಪ್ರಾಪರ್ಟಿ ಅಥವಾ ಬೇಸಿಕ್ ಪ್ರಾಪರ್ಟಿ ತೋರಿಸ್ಬೇಕು ಅಂದರೆ ಏನಾಗಬೇಕು, ವಾಟರ್ ಕಂಟೆಂಟ್ ಇರಬೇಕು. ಓನ್ಲಿ ದೆನ್ ಇಟ್ ಶೋಸ್ ದ ಅಸಿಡಿಕ್ ಆರ್ ಬೇಸಿಕ್ ಪ್ರಾಪರ್ಟಿ, ಓನ್ಲಿ ದೆನ್ ಇಟ್ ಡಿಸೋಸಿಯೇಟ್ ಇಂಟು H+ ಆ್ಯಂಡ್ OH-.
ಸೊ ನೋಡ್ಕೊಳ್ಳಿ, ಫೈನ್. ಕ್ವಶನ್ಸ್ ಏನಿದೆ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ನು, ಆಸಿಡ್ ಶುಡ್ ಬಿ ಆ್ಯಡೆಡ್ ಟು ವಾಟರ್. ಯಾಕೆ ವಾಟರ್ ಶುಡ್ ನಾಟ್ ಬಿ ಆ್ಯಡೆಡ್ ಟು ಆಸಿಡ್? ಬಿಕಾಸ್ ಇಟ್ ಈಸ್ ಹೈಲಿ ಎಕ್ಸೋಥರ್ಮಿಕ್. ಫೈನ್. ಸ್ಟ್ರಾಂಗ್ ಆ್ಯಸಿಡ್ ಯಾವುದು, ಏನೋ ವೀಕ್ ಆ್ಯಸಿಡ್ ಯಾವುದು? ಸ್ಟ್ರಾಂಗ್ ಆ್ಯಸಿಡು ಸ್ಟ್ರಾಂಗ್ ಬೇಸ್ ಆದಾಗ ಏನಾಗುತ್ತೆ, ವೀಕ್ ಆ್ಯಸಿಡು ವೀಕ್ ಬೇಸ್ ಎರಡು ರಿಯಾಕ್ಟ್ ಆದಾಗ ನಿಮಗೆ ನ್ಯೂಟ್ರಲ್ ಸಾಲ್ಟು. ಸ್ಟ್ರಾಂಗ್ ಆ್ಯಸಿಡ್ಡು ವೀಕ್ ಬೇಸ್ ಅಂದರೆ ಅಸಿಡಿಕ್ ಸಾಲ್ಟು, ಸ್ಟ್ರಾಂಗ್ ಬೇಸು ವೀಕ್ ಆ್ಯಸಿಡ್ ಅಂದರೆ ಬೇಸಿಕ್ ಸಾಲ್ಟು. ಫೈನ್. ಸೊ ಡು ಸೊಲ್ಯೂಷನ್ಸ್ ಆಲ್ಸೋ ಹ್ಯಾವ್ H+ ಅಯಾನ್ಸ್? ಇಫ್ ಎಸ್ ದೆನ್ ವೈ ಆರ್ ದಿಸ್ ಬೇಸಿಕ್? ಯಾಕಂದರೆ H+ ಇರುತ್ತೆ, ಆದರೆ ಕಾನ್ಸಂಟ್ರೇಷನ್ ತುಂಬ ನೆಗ್ಲಿಜಿಬಲ್ ಇರುತ್ತೆ. ಸೊ pH ವ್ಯಾಲ್ಯೂ ಆಫ್ ಎ ನ್ಯೂಟ್ರಲ್ ಸೊಲ್ಯೂಷನ್ ಇನ್ಕ್ರೀಸಸ್. ವೆರಿ ಇಂಪಾರ್ಟೆಂಟ್. ಐ ಆಮ್ ರಿಪೀಟಿಂಗ್ ದಿಸ್. H+. ಈಗ pH ಇನ್ಕ್ರೀಸ್ ಆಯಿತು ಅಂದರೆ 0 to 110 ಹಂಗೆ ಹೋಗ್ತಿದೆ. ಸೊ H+ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ pH ಇನ್ಕ್ರೀಸ್ ಆದರೆ OH- ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಇದೊಂದು ನೆನ್ಪಿಡ್ಕೊಳ್ಳಿ. ರಿವರ್ಸು, pH ಡಿಕ್ರೀಸ್ ಆಯಿತು, H+ ಇನ್ಕ್ರೀಸ್ ಆಗುತ್ತೆ, OH ಡಿಕ್ರೀಸ್ ಆಗುತ್ತೆ. ಫೈನ್. ನೆಕ್ಸ್ಟ್ ಲೈಮ್ ಅಂದರೆ ಏನೋ ಯೂಸ್ ಆಫ್ ಆ್ಯಸಿಡ್ ಆ್ಯಂಡ್ ಬೇಸ್ ಇನ್ ಡೇ ಟು ಡೇ ಲೈಫ್. ಸೊ ಡೇ ಟು ಡೇ ಲೈಫಲ್ಲಿ ಹೆಂಗೆ ಯೂಸ್ ಆಗುತ್ತೆ? ಸೊ ಒಂದು 4-5 ಪಾಯಿಂಟ್ಸ್ ಇದೆ. ಟೂತು, ಹೊಟ್ಟೆ ಒಳಗೆ, ನೆಕ್ಸ್ಟು ಆ್ಯಸಿಡ್ ಏನಾಗಬೇಕು ಅಂದರೆ ಏನು, ಸೊ ಅದೆಲ್ಲ ನೋಡ್ಕೊಳ್ಳಿ. ವಾಟ್ ಈಸ್ ದ ರೀಸನ್ ಫಾರ್ ಟೂತ್ ಡಿಕೆ? ಸೊ ಟೂತ್ ಡಿಕೆ ಏನಕ್ಕಾಗತ್ತೆ? ಬಿಕಾಸ್ pH ಕಮ್ಮಿ ಆಗುತ್ತೆ. ಸೊ ನಾನು ಕ್ವಶನ್ಸ್ ತೋರಿಸ್ತೀನಿ, ಬಿಕಾಸ್ ಕ್ವಶನ್ಸ್ನ ನಿಮಗೆ ನೋಡಿದೆ, ಓಕೆ ನನಗೆ ಇಫ್ ಐ ಆಮ್ ಏಬಲ್ ಟು ಆನ್ಸರ್ ದಿಸ್ ಆರ್ ನಾಟ್. ಸೊ ದಟ್ಸ್ ದ ಓನ್ಲಿ ಮೇನ್ ಇಂಟೆನ್ಷನ್. ಸೊ ನಿಮಗೆ ಆನ್ಸರ್ ಮಾಡೋಕ್ಕಾಯಿತು, ದೆನ್ ಯು ಆರ್ ವೆಲ್, ಯು ಡೋಂಟ್ ಹ್ಯಾವ್ ಟು ವರಿ. ಇಲ್ಲ ಅಂದರೆ ನಥಿಂಗ್ ಟು ವರಿ. ಸೊ ಜಸ್ಟ್ ಒಂದ್ಸಲ ಕ್ವಿಕ್ಕಾಗಿ ಇಫ್ ಯು ಗೋ ಥ್ರೂ ದ ಕ್ವಶನ್ಸ್ ಆ್ಯಂಡ್ ಸೊಲ್ಯೂಷನ್ಸ್, ದಟ್ಸ್ ಫೈನ್. ಯಾವುದ್ಯಾವ್ದು ಗೊತ್ತಿಲ್ಲ ಅದಷ್ಟೇ ಸೊಲ್ಯೂಷನ್ಸ್, ಎಲ್ಲ ಸೊಲ್ಯೂಷನ್ಸು ಅಲ್ಲ. ಓಕೆ, ಫೈನ್. ಜಸ್ಟ್ ಚೆಕ್ ಸೊಲ್ಯೂಷನ್ಸ್ ಎ ಬಿ. ಇದರಲ್ಲಿ ಯಾವುದೇ H+ ಜಾಸ್ತಿ ಇರುತ್ತೆ, H+ ಜಾಸ್ತಿ, OH- ಜಾಸ್ತಿ. ಇದು ಕ್ವಶನ್ ನೋಡ್ಕೊಳ್ಳಿ ಇದು, ಯಾಕಂದರೆ ಸ್ವಲ್ಪ ಡೈರೆಕ್ಟ್ ಒಂದೇ ಕೇಳಿಲ್ಲ, ಒಂದು 3 ಕೇಳಿದ್ದಾರೆ. ಸಾಲ್ಟ್ ನಾಟ್ ಎಟ್ ಆಲ್ ಮಿಸ್ ಮಾಡೋ ಕಾನ್ಸೆಪ್ಟ್ ಅಲ್ವೇ ಅಲ್ಲ, ಬಿಕಾಸ್ ಫಿಕ್ಸ್ ಕ್ವಶನ್ನು. ಆ್ಯಂಡ್ ಐ ಆಮ್ ರಿಪೀಟಿಂಗ್, ಪರ್ಟಿಕ್ಯುಲರ್ ಆಗಿ ಎಕ್ಸಾಂಪಲ್ ಕೇಳಿದ್ರು ಯೂಸೇಜಿಂದ ಯು ಶುಡ್ ಬಿ ಏಬಲ್ ಟು ಆನ್ಸರ್. ಓಕೆ, ಸೊ ಈಗ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್ ರಿಮೂವ್ ಮಾಡೋದಕ್ಕೆ ಏನು ಯೂಸ್ ಮಾಡ್ತಾರೆ, ಅಥವಾ ಯಾವುದು ಫುಡ್ ಐಟಮ್ಸ್ನ ಕ್ರಿಸ್ಪಿ ಮಾಡಬೇಕು ಏನು ಯೂಸ್ ಮಾಡ್ತಾರೆ? ಸೊ ದೆನ್ ನೋಡ್ಕೊಳ್ಳಿ. ಓಕೆ, ಶುಡ್ ಬಿ ಸ್ಟೋರ್ಡ್ ಮಾಯ್ಶ್ಚರ್ ಪ್ರೂಫ್. ಯಾಕೆಂದರೆ ಬಿಕಾಸ್ ವಾಟರ್ ಜೊತೆ ರಿಯಾಕ್ಟ್ ಆಗ್ತು ಅಂದರೆ ಇಟ್ ಬಿಕಮ್ಸ್ ಜಿಪ್ಸಮ್. ಬ್ಲೂ ಕಲರು ಡಿಸಪಿಯರ್ಸ್ ಆಗುತ್ತೆ, ವಾಟರ್ ಆಫ್ ಕ್ರಿಸ್ಟಲೈಸೇಷನ್ನು. ಬ್ಲೂ ಕಲರ್ ವಾಟರ್ ಏನಾಗುತ್ತೆ, ಎವಾಪರೇಟ್ ಆಗುತ್ತೆ, ದೇರ್ ಇಸ್ ನೋ ವಾಟರ್ ಮಾಲಿಕ್ಯೂಲ್, ಸೊ ಇಟ್ ಬಿಕಮ್ಸ್ ವೈಟ್. ಫೈನ್. ಹಿಂಗಿದೆ ನೋಡ್ರಿ. ಸೊ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್ ಫ್ರೀ ಫ್ರಮ್ ಜಮ್ಸ್ ಯಾವುದು? ರೈಟ್ ಪೊಸಿಷನ್ ಅಂದರೆ ಫ್ರ್ಯಾಕ್ಚರ್ ಆಯಿತು ಅಂದರೆ ಯಾವುದು? ಸೊ ಆ್ಯಂಟಾಸಿಡ್ಗೆ ಯಾವುದು ಯೂಸ್ ಮಾಡ್ತಾರೆ? ಬೇಕಿಂಗ್ ಪೌಡರ್ಸ್, ಬೇಕ್ರೀಸ್. ಸೊ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಕೇಳಿದ್ರು ಅಂದರೆ ಯು ಶುಡ್ ಬಿ ಏಬಲ್ ಟು ಆನ್ಸರ್. ಸೊ ದಟ್ ಈಸ್ ಅ ರೀಸನ್ ಐ ಆಮ್ ಶೋಯಿಂಗ್ ದ ಕ್ವಶನ್ಸ್. ಗೊತ್ತಿತ್ತು ಸ್ಕಿಪ್, ಇಲ್ಲ ಚೆಕ್. ಓಕೆ, ಫೈನ್. ನಾ ಆ್ಯಸಿಡ್ ಬೇಸಲ್ಲೇ ಇದ್ದೀನಿ. ಓಕೆ, ಎಕ್ಸ್ಪ್ಲೈನ್ ದ ಮ್ಯಾನುಫ್ಯಾಕ್ಚರಿಂಗು ಕೇಳ್ಬೋದು. ಲೈಕ್ ಹೌ ಡು ಯು ಪ್ರಿಪೇರ್ ಬ್ಲೀಚಿಂಗ್ ಪೌಡರ್, ಆರ್ ಹೌ ಡು ಯು ಪ್ರಿಪೇರ್ ವಾಷಿಂಗ್ ಸೋಡಾ, ಬೇಕಿಂಗ್ ಸೋಡಾ. ಟೆಕ್ಸ್ಟ್ ಬುಕ್ಕಲ್ಲಿ ಇತ್ತು. ಎಸ್, ಇಟ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಮೆಟಲ್ಸ್, ನಾನ್ ಮೆಟಲ್ಸು ವೆರಿ ಇಂಪಾರ್ಟೆಂಟ್. ಏನು ಅಯೋನಿಕ್ ಕಾಂಪೌಂಡ್ ಫಾರ್ಮೇಷನ್ ಅಂದರೆ NaCl, MgCl2 ಎರಡರಲ್ಲಿ ಒಂದು 99%. ಸೊ ಹೆಂಗೆ ಫಾರ್ಮೇಷನ್ ಆಗುತ್ತೆ? Na+ ಹೆಂಗಾಗುತ್ತೆ, Cl ಇರೋದು Cl- ಹೆಂಗಾಗುತ್ತೆ? ನೆಕ್ಸ್ಟ್ 2 ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗಿ ಬರಿಬೇಕು. ಸೊ ಈಗ ಎಣ್ಣೆ ಇದ್ದಾಗ ಕೆಳಗೆ ಅದರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದರೆ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 2, 8,
281. ಸಿಮಿಲರ್ಲಿ ಕ್ಲೋರಿನ್ ಏನಿರುತ್ತೆ 287. ಓಕೆ, ಇದು ಎಣ್ಣೆ 281 ಇಲ್ಲೇ ಬರೆದುಬಿಡ್ತೀನಿ. ದಿಸ್ ಇಸ್ Cl 287. ಸೊ ಎಣ್ಣೆ ಇರೋದು ಎಣ್ಣೆ ಪ್ಲಸ್ ಆಗಬೇಕು ಅಂದರೆ ಏನಾಗುತ್ತೆ, ಒಂದು ಎಲೆಕ್ಟ್ರಾನ್ ಹೋಗುತ್ತೆ. Cl ಇರೋದು Cl ಮೈನಸ್ ಆಗಬೇಕು ಅಂದರೆ ಒಂದು ಎಲೆಕ್ಟ್ರಾನ್ ಬರುತ್ತೆ. ಸೊ 287 ಇರೋದು 288 ಆಗುತ್ತೆ. ಅಯೋನಿಕ್ ಬಾಂಡ್ ಫಾರ್ಮೇಷನಲ್ಲಿ ಏನಿದೆ ಕ್ಲೀನಾಗಿ ಹಂಗೆ ಬರೀರಿ, ಸಿಂಪಲ್. ಓಕೆ, ಗಿವ್ ರೀಸನ್ಸ್ ನೋಡ್ಕೊಳ್ಳಿ. ಗಿವ್ ರೀಸನ್ಸು ಇಲ್ಲೇ 7 ಆಯಿತು, ಇನ್ನೂ ಇದೆ ಗಿವ್ ರೀಸನ್ಸು. ಬಿಕಾಸ್ ಎಲ್ಲ ಪ್ರತಿಯೊಂದು ಇನ್ ಡೀಟೇಲಾಗಿ ಹೋಗೋಕ್ಕಾಗಲ್ಲ, ಅಷ್ಟು ಟೈಮು ಇಲ್ಲ, ಆ್ಯಂಡ್ ಇಟ್ ಈಸ್ ನಾಟ್ ಸೋ ಮಚ್ ರಿಕ್ವೈರ್ಡ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಅದಕ್ಕೆ ನಿಮ್ಮ ಕ್ವಶನ್ಸ್ ತೋರಿಸ್ತಿರೋದು. ಓಕೆ, ಸೊ ರಿಯಾಕ್ಷನ್ಸ್ ಆಫ್ ಮೆಟಲ್ಸ್ ವಿತ್ ವಾಟರ್ ಹೆಂಗಾಗತ್ತೆ, ಕೋಲ್ಡ್ ವಾಟರ್, ಹಾಟ್ ವಾಟರ್, steam, and which does not react. So, and also about alkalis. So what are alkalis? Next, copper sulfate ಬ್ರೌನಿಶ್ ಕಲರ್ ಆಗುತ್ತೆ. ಯಾಕೆ, ನಿಮಗೆ ಅಲ್ಲಿ ರಿಯಾಕ್ಷನ್ ಆಗುತ್ತೆ. ಐರನ್ ಇರೋದು ಕಾಪರ್ನ ಏನು ಮಾಡೋದು, ತೆಗೆದೋಗಿರುತ್ತೆ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗುತ್ತೆ. ಫೈನ್. Nitric acid again. Nitric acid is a strong oxidizing agent. ಸೊ ಯಾವುದ್ಯಾವುದು ನಿಮಗೆ ಹೈಡ್ರೋಜನ್ ಬರುತ್ತೆ, ಒಂದು ಮೆಗ್ನೀಷಿಯಮ್ಮು, ಇನ್ನೊಂದು ಮ್ಯಾಂಗನೀಸ್. ಓನ್ಲಿ ದಿಸ್ ಮೆಟಲ್ ವಿಲ್ ಬಿ ಏಬಲ್ ಟು ಗೆಟ್ ಹೈಡ್ರೋಜನ್ ವೆನ್ ಯು ರಿಯಾಕ್ಟ್ ವಿತ್ ನೈಟ್ರಿಕ್ ಆಸಿಡ್. ಮೆಗ್ನೀಷಿಯಮ್ ಕ್ಲೋರೈಡು, ಅಯೋನಿಕ್ ಬಾಂಡ್ ಫಾರ್ಮೇಷನ್. ಓಕೆ, ಸೇಮ್. ರಿಯಾಕ್ಟಿವಿಟಿ ಸೀರೀಸ್ ಪ್ಲೀಸ್ ನೋಡ್ಕೊಳ್ಳಿ, ಇದು ಆಪ್ಷನ್ಸು, ಬಟ್ ರಿಯಾಕ್ಟಿವಿಟಿ ಸೀರೀಸ್ ಸೋಡಿಯಂ ಪೊಟ್ಯಾಷಿಯಮ್ ರಿಯಾಕ್ಟಿವಿಟಿ ಸೀರೀಸ್ ತಲೆಯಲ್ಲಿರಬೇಕು. ಯಾಕಂದರೆ ಅದ್ರ ಮೇಲೆ ಕ್ವಶನ್ಸ್ ಹೆಂಗೆ ಕೇಳಿದ್ರು ಯು ಶುಡ್ ಬಿ ಏಬಲ್ ಟು ಆನ್ಸರ್. ಏನೋ ಇಲ್ಲಿ ದ ಪಾಸಿಬಲ್ ಕೆಮಿಕಲ್ ರಿಯಾಕ್ಷನ್ಸ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಅಂತ ನಾನು ಕೊಟ್ಟಿಲ್ಲ, ಬಟ್ ರಿಯಾಕ್ಟಿವಿಟಿ ಸೀರೀಸ್ ನಿಮಗೆ ಗೊತ್ತಿತ್ತು ಅಂದರೆ ಯಾವ ಕೆಮಿಕಲ್ ರಿಯಾಕ್ಷನ್ಸ್ ಕೊಟ್ಟರು ಇದಾಗತ್ತೋ ಆಗಲ್ವೋ, ಡಿಸ್ಪ್ಲೇಸ್ಮೆಂಟ್ ಆಗುತ್ತೋ ಆಗಲ್ವೋ ಅಂತ ಹೇಳ್ಬೋದು. ಸೊ ರಿಯಾಕ್ಟಿವಿಟಿ ಸೀರೀಸ್ ದಯವಿಟ್ಟು ನೋಡ್ಕೊಳ್ಳಿ, ಗೊತ್ತಿರಲೇಬೇಕು ರಿಯಾಕ್ಟಿವಿಟಿ ಸೀರೀಸ್. ದ ಮೆಟಲ್ ದಟ್ ಡಿಸ್ಪ್ಲೇಸಸ್ ಕಾಪರ್ ಫ್ರಮ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇಸ್ ಅಗೇನ್ ಇಟ್ ಈಸ್ ಬೇಸ್ಡ್ ಆನ್ ದ ರಿಯಾಕ್ಟಿವಿಟಿ ಸೀರೀಸ್. ಅದಕ್ಕೆ ಹಿಂಗೆ ಕೇಳ್ಬೋದು. ನಿಮಗೆ ರಿಯಾಕ್ಟಿವಿಟಿ ಸೀರೀಸ್ ಗೊತ್ತಿತ್ತು ಅಂದರೆ ಯಾವುದೇ ಕ್ವಶನ್ ಕೊಟ್ಟರು ಆನ್ಸರ್ ಮಾಡ್ಬೋದು. ನೋಡಿರಿ ಇಲ್ಲೆಲ್ಲ ರಿಯಾಕ್ಟಿವಿಟಿ ಸೀರೀಸ್ ಮೇಲೆ ಹೆಂಗಷ್ಟು ಬಂದಿದೆ. ಆ್ಯಂಡ್ ಎಕ್ಸ್ಟ್ರಾಕ್ಷನ್, ಇಫ್ ಯು ನೋ ದಿಸ್ ಫ್ಲೋ ಚಾರ್ಟ್, ನೀವು ಎಕ್ಸ್ಟ್ರಾಕ್ಷನಿಂದ ಏನೇ ಕ್ವಶನ್ ಕೇಳಿದ್ರು ಇಟ್ ವಿಲ್ ಬಿ ವೆರಿ ಈಸಿ ಟು ಆನ್ಸರ್. ಅದಕ್ಕೆ ನಾನು ಇದು ಎಸ್ಪೆಷಲಿ ಇದನ್ನು ಮೆನ್ಷನ್ ಮಾಡಿರೋದು. ಹೈ ರಿಯಾಕ್ಟಿವಿಟಿ ಏನಾಗುತ್ತೆ, ಮೋಲ್ಟನ್ ಮುಗೀತು. ಮಿಡಲಲ್ಲಿ ಏನಾಗುತ್ತೆ, ಕಾರ್ಬೋನೇಟು, ಕ್ಯಾಲ್ಸಿನೇಷನ್ನು, ಸಲ್ಫೈಡು, ರೋಸ್ಟಿಂಗು. ಲೋ ಅಲ್ಲಿ ಏನಾಗುತ್ತೆ, ಸಲ್ಫೈಡ್ ಇರುತ್ತೆ, ರೋಸ್ಟಿಂಗ್ ಮಾಡ್ತೀರಾ, ಮೆಟಲ್ ಮುಗೀತು. ಬಟ್ ಇಲ್ಲಿ ಸಲ್ಫೈಡ್ ಇರೋದು ಏನು ಮಾಡ್ತೀರಾ ಅಂದರೆ ಲೈಕ್ ಸಲ್ಫೈಡ್ ಇರೋದು ರೋಸ್ಟಿಂಗು, ಕ್ಯಾಲ್ಸಿನೇಷನ್ ಇರೋದು ಕಾರ್ಬೋನೇಟ್ ಇರೋದು ಕ್ಯಾಲ್ಸಿನೇಷನ್ನು, ಎರಡು ಮಾಡಿ ಫೈನಲಿ ಯು ಗೆಟ್ ಇಟ್ ಇಂಟು ಆಕ್ಸೈಡ್, ದೆನ್ ರಿಡಕ್ಷನ್ ಟು ಮೆಟಲ್ಸ್ ಯೂಸಿಂಗ್ ಏನೋ ಸೂಟೇಬಲ್ ರಿಡ್ಯೂಸಿಂಗ್ ಏಜೆಂಟ್ಸು, ಅದು ಕಾರ್ಬನ್ ಆಗಿರ್ಬೋದು ಅಥವಾ ಇನ್ನೊಂದು ಮೆಟಲು ಆಗಿರ್ಬೋದು. ಸೊ ಪ್ಯೂರಿಫಿಕೇಷನ್, ಫೈನ್. ಸೊ ಥರ್ಮೈಟ್ ರಿಯಾಕ್ಷನ್ನು ಇಲ್ಲಿ ಬರುತ್ತೆ, ರಿಡಕ್ಷನ್. ಸೊ ರಿಡಕ್ಷನ್ ಟು ಮೆಟಲ್ಸಲ್ಲಿ ಥರ್ಮಿಟ್ ರಿಯಾಕ್ಷನ್, ಅಲ್ಯೂಮಿನಿಯಂ ಯೂಸೇಜ್ ಮಾಡಿಕೊಂಡು ಹೆಂಗೆ ಯು ಜಾಯಿನ್ ರೈಲ್ವೆ ಟ್ರ್ಯಾಕ್ಸ್, ಥರ್ಮಿಟ್ ರಿಯಾಕ್ಷನ್. ಸೊ ಅದ್ರ ಮೆಟಲ್ ಎಕ್ಸ್ಟ್ರಾಕ್ಷನ್ ಮೇಲೆ ಕ್ವಶನ್ಸು. ಇದೇನೇ ಕ್ವಶನ್ಸ್ ನಿಮ್ಗೆ ಆನ್ಸರ್ ಮಾಡಬೇಕು, ಹಿಂದೆ ಫ್ಲೋ ಚಾರ್ಟ್ ಇತ್ತು ಅಂದರೆ ಇಟ್ಸ್ ವೆರಿ ಈಸಿ. ಓಕೆ, ಸೊ ಕ್ವಶನ್ಸ್ ಬೇಕಾ ನೋಡ್ಕೊಳ್ಳಿ. ಕ್ಯಾಲ್ಸಿನೇಷನ್ನು, ರೋಸ್ಟಿಂಗು, ಫ್ಲೋ ಚಾರ್ಟ್ ಇದ್ರೆ ಅಗೇನ್ ಯು ಶುಡ್ ಬಿ ಏಬಲ್ ಟು ಆನ್ಸರ್ ಈಸಿಲಿ, ನಥಿಂಗ್ ಟು ವರಿ. ಓಕೆ, ಇದನ್ನೇ ಹೇಳ್ಬಿಡ್ತೀನಿ ನೋಡ್ರಿ. ಕ್ಯಾಲ್ಸಿನೇಷನ್ನು, ರೋಸ್ಟಿಂಗು, ಡಿಫ್ರೆನ್ಷಿಯೇಟ್. ಕ್ಯಾಲ್ಸಿನೇಷನ್ನು ಕಾರ್ಬೋನೇಟು, ರೋಸ್ಟಿಂಗು ಸಲ್ಫೈಡು. ಕಾರ್ಬೋನೇಟಲ್ಲಿ ಏನು ಮಾಡ್ತೀರಾ, ಲೆಸ್ ಆಕ್ಸಿಜನ್ನು, ರೋಸ್ಟಿಂಗಲ್ಲಿ ಏನು ಮಾಡ್ತೀರಾ, ಮೋರ್ ಆಕ್ಸಿಜನ್ನು. ಸೊ ಕಾರ್ಬೋನೇಟ್ ಇರೋದು ಎರಡು ಏನಕ್ಕಾಗುತ್ತೆ, ಫೈನಲಿ ನಿಮ್ಗೆ ಆಕ್ಸೈಡೇ ಬರುತ್ತೆ. ಸೊ ಕಾರ್ಬೋನೇಟ್ ಅವ್ರ ಎಕ್ಸಾಂಪಲ್ ಕೊಡ್ರಿ, ಸಲ್ಫೈಡ್ ಅವ್ರದ್ದು ಎಕ್ಸಾಂಪಲ್ ಕೊಡ್ರಿ, ಮುಗೀತು. ನೆಕ್ಸ್ಟು ಆಂಫೋಟರಿಕ್ ಆಕ್ಸೈಡ್ಸ್.
which reacts with both acid as well as base to produce salt and water. Example, aluminum, zinc. The metal oxides, same, ಎಲ್ಲ amphoteric oxides. Next, carbon catenation. Definition, ಕ್ವಶನ್ ಕೇಳಿ ಏನು ಅಂತ ಕೇಳ್ಬೋದು, ಅಥವಾ ಕ್ಯಾಟಿನೇಷನ್ ಅಂತ ಕೇಳಿ ಏನು ಡೆಫಿನೇಷನ್ ಕೇಳ್ಬೋದು. ಪ್ಲೀಸ್ ನೋಡ್ಕೊಳ್ಳಿ. ಆ್ಯಂಡ್ ಐ ಹ್ಯಾವ್ ಎಕ್ಸ್ಪ್ಲೇನ್. ಸಿ, ನಾನು ಇಲ್ಲಿ ಇದನ್ನೆಲ್ಲ ಕ್ವಶನ್ಸ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋದೆ ಅಂದರೆ ನನಗೆ 2 to 3 hours ಬೇಕು, ವಿಚ್ ಈಸ್ ನಾಟ್ ವರ್ತ್. ನಿಮಗೆ ಯಾವ ಕ್ವಶನ್ ಬೇಕು ಆದಷ್ಟು ಸೊಲ್ಯೂಷನ್ಸು ಐ ಆಮ್ ಸೆಂಡಿಂಗ್ ಇಟ್. ಸೊ ಚೆಕ್ ಮಾಡ್ಕೋಬೋದು. ನನ್ನ ಟೈಮು ಸೇವ್, ನನ್ನ ಟೈಮ್ ಬಿಡ್ರಿ. ಈಗ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಇಟ್ಸ್ ನಾಟ್ ಸೊ ಇಂಪಾರ್ಟೆಂಟ್, ಬಟ್ ನಿಮ್ಮ ಟೈಮು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನೇನು ಬೇಕಾದ್ರೆ ಇವತ್ತು ಈಗ ನಾನು ಸ್ಟಾರ್ಟ್ ಮಾಡಿದೆ ಅಂದರೆ ರಾತ್ರಿ ತನಕ ನಾನು ಮುಗಿಸ್ಕೋಬೋದು, ನನಗೇನು ತೊಂದರೆ ಇಲ್ಲ. ಬಟ್ ನಿಮಗೆ ಎಲ್ಲ ಚೆಕ್ ಮಾಡಬೇಕು ಅಂದರೆ ಇಟ್ಸ್ ನಾಟ್ ವರ್ತ್. ಯಾವ್ದು ಬೇಕೋ ಅಷ್ಟನ್ನು ಚೆಕ್ ಮಾಡಿರಿ, ಮುಗಿಸ್ರಿ. ಮಾಲಿಕ್ಯುಲರ್ ಫಾರ್ಮುಲಾ, ವಾಟ್ ಈಸ್ ಕೋವೆಲೆಂಟ್ ಬಾಂಡ್? ಓಕೆ ಫೈನ್. ದ ಫಂಕ್ಷನಲ್ ಗ್ರೂಪ್ಸ್ ಪ್ರೆಸೆಂಟ್ ಇನ್ ದ ಪ್ರೊಪೆನಾಲ್ ಆ್ಯಂಡ್ ಯಾವ ಫಂಕ್ಷನಲ್ ಗ್ರೂಪ್ ಇರುತ್ತೆ? ಫಂಕ್ಷನಲ್ ಗ್ರೂಪ್ಸ್ ಸಿಂಪಲ್, ಒಂದು ಏನಿದೆ ಅದಷ್ಟು ಫಂಕ್ಷನಲ್ ಗ್ರೂಪಿಂದ ಕೇಳ್ತಾರೆ. ಆ್ಯಂಡ್ ಅಗೇನ್ ಟೇಬಲಲ್ಲಿ ಏನಿದೆ, ಪ್ರೊಪೆನಾಲು, ಪ್ರೊಪೆನೋಯಿಕ್ ಆ್ಯಸಿಡ್, ಪ್ರೊಪೆನಾನು 90% ಅದರಿಂದನೇ. ಎಲ್ಲೋ 1-2 ಬ್ಯೂಟೇನಿಂದ ಅಥವಾ ಫೈನ್ ಇಲ್ಲ ಈಥೇನಿಂದ ಕೇಳ್ಬೋದು, ತುಂಬ ಕಮ್ಮಿ. ಸೊ ಪ್ರೋಪೇನ್ 3 ಕಾರ್ಬನಿಂದ ಕೇಳೋದು ತುಂಬ ಅಂದರೆ ತುಂಬ ಜಾಸ್ತಿ, 4 ಅಥವಾ ಅದಕ್ಕಿಂತ ಕಮ್ಮಿ. ಮೇನ್ಲಿ 3 ಕಾರ್ಬನ್ಸ್ ಏನಿದೆ ಟೆಕ್ಸ್ಟ್ ಬುಕ್ಕಲ್ಲಿ ಆ ಟೇಬಲ್ನ ನೋಡ್ಕೊಳ್ಳಿ. ಫೈನ್, ಬೇರೆ ಬರಲ್ಲ ಅಂತಲ್ಲ, ಚಾನ್ಸಸ್ ತುಂಬ ಕಮ್ಮಿ. ಸೊ 3 ಕಾರ್ಬನ್ ಈಸ್ ವೆರಿ ಇಂಪಾರ್ಟೆಂಟ್. ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಚೆಕ್ ಮಾಡಿರಿ. ಓಕೆ, ಪ್ರೊಪೆನಾಲು ಸ್ಟ್ರಕ್ಚರಲ್ ಫಾರ್ಮುಲಾ ಏನು ಟೆಕ್ಸ್ಟ್ ಬುಕ್ಕಲ್ಲಿರೋದೆ. ಸೊ ಕೀಟೋನ್ ಹ್ಯಾವಿಂಗ್ 3 ಕಾರ್ಬನ್ಸ್ ಹೇಳ್ತೀನಲ್ಲ. ಸೊ 3 ಕಾರ್ಬನ್ ಕೇಳೋದು ಜಾಸ್ತಿ, ಮತ್ತು ಅದೇ ರಿಪೀಟ್ ಆಯ್ತಾ? ಓಕೆ, ಅಗೇನ್ ನಿಮಗೆ ಏನೇ ಕೇಳೋಂಗಿದ್ರು ಕ್ಲೋರೋಹೆಕ್ಸೇನ್, ಫೈನ್, ಸ್ಟ್ರಕ್ಚರಲ್ ಫಾರ್ಮುಲಾ ಎಕ್ಸೆಪ್ಷನ್ ನಾನು ಹೇಳಿದ್ನಲ್ಲ 90%, ಏನು 10% ಏನಿದೆ ಆ ಕಡೆ ಈ ಕಡೆ. ಸೊ ಕ್ಲೋರೋ ಈಥೇನ್, ಸೈಕ್ಲೋಹೆಕ್ಸೇನ್. ಸೊ ಸೈಕ್ಲೋಹೆಕ್ಸೇನು ಇದೆ ಅಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ, ಅದೇನು ಹೊಸದಲ್ಲ. ಸೊ ಸೈಕ್ಲೋಹೆಕ್ಸೇನ್. ನೆಕ್ಸ್ಟು ಕ್ಲೋರೋ ಈಥೇನ್, ಅಗೇನ್ ಈಥೇನ್ ಇದೆ ಬಟ್ ಕ್ಲೋರಿನ್. ಸೊ ಈಥೇನ್ C2H5 ಕ್ಲೋರೋ Cl. ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಈಥೀನ್. ಮಾಲಿಕ್ಯುಲರ್ ಹೋಮೋಲೋಗಸ್ ಸೀರೀಸ್ MCQ ಮಾಡ್ಬೇಕಾದ್ರೆ ಅಪ್ಲೈಡ್ ಕೆಮಿಸ್ಟ್ರಿಲಿ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ, ಹೆಂಗೆ ಕನ್ಫ್ಯೂಸ್ ಮಾಡುತ್ತೆ ಅಂತ. ಬೇಕು ಅಂದರೆ ಅದನ್ನು ಚೆಕ್ ಮಾಡಿರಿ, ಇಲ್ಲಾಂದರೆ ಬಿಡ್ರಿ. ಸೊ ಸಿಂಪಲ್, ದ ಸುಟೇಬಲ್ ಜನರಲ್ ಫಾರ್ಮುಲಾ ಅಗೇನ್. ಓಕೆ, ಸೊ ಆಲ್ಕೇನ್ಸ್ CnH2n+2. ಆಲ್ಕೇನ್ಸ್ CnH2n. ಆಲ್ಕೈನ್ CnH2n-2. ಓಕೆ ಫೈನ್. ಎಲ್ಲ ಫಾರ್ಮುಲಾ ಗೊತ್ತಿತ್ತು ಅಂದರೆ ನೀವು ಯಾವ್ದು ಬೇಕಾದರೂ ನೋಡ್ಕೋಬೋದು. ನೆಕ್ಸ್ಟ್ ಐಸೋಮರ್ಸ್. ಅಗೇನ್ ಇದು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ನು. ನಿಮಗೆ ಅಗೇನ್ ಫಾರ್ಮುಲಾ ಗೊತ್ತಿತ್ತು ಅಂದರೆ ಯಾವುದು ಸ್ಯಾಚುರೇಟೆಡ್ ಪಟ್ ಅಂತ ಹೇಳ್ಬೋದು. ಸೊ ಫಾರ್ಮುಲಾಸ್ ಗೊತ್ತಿರಲಿ. ಆಲ್ಕೀನ್ಸ್, ಆಲ್ಕೈನ್ಸ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಟ್ರಿಪಲ್ ಬಾಂಡ್. ಸ್ಟ್ರಕ್ಚರಲ್ ಐಸೋಮರ್ಸು ಏನು? ಸ್ಟ್ರಕ್ಚರಲ್ ಐಸೋಮರಿಸಮ್. ನೇಮ್ ದ ಫಸ್ಟ್ ಮೆಂಬರ್ ಆಫ್ ಆಲ್ಕೇನ್ಸ್ ಕೇಳಿರೋದು. ಸೊ ಫಸ್ಟ್ ಮೆಂಬರ್ ಆಫ್ ಆಲ್ಕೇನ್ ದಟ್ ಶೋ ಸ್ಟ್ರಕ್ಚರಲ್ ಐಸೋಮರಿಸಮ್ ಈಸ್ ಪ್ರೋಪೇನ್. ಆಗತ್ತಾ? ಆಗಲ್ಲ. ಸೊ ಇಟ್ ಈಸ್ ನಾಟ್ ಪ್ರೋಪೇನ್. ಸೊ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಪ್ಲೀಸ್ ಲುಕ್ ಅಟ್ ಇಟ್. ಇಟ್ ಸ್ಟಾರ್ಟ್ಸ್ ಫ್ರಮ್ ಬ್ಯೂಟೇನ್. ಯಾಕಂದರೆ ನಿಮಗೆ ಬ್ರಾಂಚೆಡ್ ಚೈನ್ ಬರಬೇಕು ಅಂದರೆ ಇಟ್ ಈಸ್ ಫ್ರಮ್ ಯಾವುದು? ಬ್ಯೂಟೇನ್. ಸೊ ಪ್ರೋಪೇನ್ನ ನೀವು ಚೆಕ್ ಮಾಡಿರಿ.
ಸೊ ಸ್ಟ್ರೈಟ್ ಬರೀತೀರಾ, ಸೊ ಇಲ್ಲಿ ಬ್ರಾಂಚ್ ಆಗಕ್ಕೆ ಚಾನ್ಸೇ ಇಲ್ಲ. ಸೊ ಬ್ರಾಂಚ್ ಹಿಂಗೆ ಬರಿಬೋದು, ಫೈನ್. ದಿಸ್ ನಾಟ್ ಬ್ರಾಂಚ್, ದಿಸ್ ಆಲ್ಸೋ ಸ್ಟ್ರೈಟ್ ಚೈನೆ. ಸೊ ಪ್ರೊಪೇನ್ ಇಸ್ ನಾಟ್ ಫಸ್ಟ್ ಐಸೋಮರ್ಸ್, ಇಟ್ ಈಸ್ ಬ್ಯೂಟೇನ್. ಓಕೆ, ಬ್ಯೂಟೇನ್ ಇಲ್ಲಿ ಕೊಟ್ಟಿದೆ ನೋಡ್ರಿ. ರಿಯಾಕ್ಷನ್ಸ್, ಕೆಮಿಕಲ್ ಹೈಡ್ರೋಕಾರ್ಬನ್ಸ್ ವಿತ್ ಆನ್ ಎಕ್ಸಾಂಪಲ್, ಫೈನ್. ರಿಯಾಕ್ಷನ್ಸು ಹೈಡ್ರೋಜಿನೇಷನ್ಸ್ಗೆ ಅಥವಾ ಕ್ಯಾಟಲಿಸ್ಟ್ ಯಾವುದು, ವಾಟ್ ಈಸ್ ದ ಟೆಂಪರೇಚರ್. ಸೊ ಆರೋ ಮಾರ್ಕ್ ಮೇಲೆ ಏನು ಬರುತ್ತೆ, ಕೆಳಗೆ ಏನು ಬರುತ್ತೆ. ಆಲ್ಕಲೈನ್ KMnO4, ಅಸಿಡಿಫೈಡ್ K2Cr2O7 ಯಾವುದಿದೆ ಕ್ಲೀನಾಗಿ ಬರಿಬೇಕು. ಟೆಂಪರೇಚರ್ ಈಸ್ ರಿಕ್ವೈರ್ಡ್, ದ ಕ್ಯಾಟಲಿಸ್ಟ್ ಈಸ್ ರಿಕ್ವೈರ್ಡ್. ಸೊ ನಿಮ್ಗೆ ಹೆಂಗೆ ಅಂದರೆ ಹಂಗೆ ಬರೆಯೋಕ್ಕಾಗಲ್ಲ, ಹೆಂಗೆ ಅಂದರೆ ಹಂಗೆ ಬಿಡೋಕ್ಕಾಗಲ್ಲ. ಸೊ ದಯವಿಟ್ಟು ಇದರ ಈ ಚಾಪ್ಟ್ರು ಕೆಮಿಕಲ್ ರಿಯಾಕ್ಷನ್ಸ್ ಏನಿದೆ ಇದರಲ್ಲಿ ತುಂಬ ಕ್ಯಾಟಲಿಸ್ಟು ಟೆಂಪರೇಚರ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಗೊತ್ತಿದ್ದೆ ಫೈನ್, ಇಲ್ಲ ಚೆಕ್ ಮಾಡಿರಿ ಇನ್ನೊಂದ್ಸಲ. ಸೊ ಎಥೆನಾಲ್ನ ಆಕ್ಸಿಡೈಸ್ ಹೆಂಗೆ ಮಾಡ್ತಾರೆ ಈಗಷ್ಟೇ ಹೇಳಿದ್ನಲ್ಲ, ಆಕ್ಸಿಡೈಸಿಂಗ್ ಏಜೆಂಟ್ಸ್. ಆರ್ ಅನ್ನೋದು ಮರಿಬೇಡ್ರಿ. K2Cr2O7 KMnO4 ಅದರದ್ದು ನೇಚರ್, ಅಸಿಡಿಫೈಡ್ ಯಾವುದು, ಆಲ್ಕಲೈನ್ ಯಾವುದು. ಫೈನ್, ನೆಕ್ಸ್ಟು ಓಕೆ ನೋಡ್ರಿ. ಇದು ನಾನು ಹೇಳ್ತೀನಿ ನೋಡ್ರಿ. ಅಬ್ಸರ್ವ್ ದ ಫಾಲೋಯಿಂಗ್ ಕೆಮಿಕಲ್, ಆನ್ಸರ್ ದ ಕಾಂಪೌಂಡ್ ಆಫ್ ಹೈಡ್ರೋಕಾರ್ಬನ್ ಯೂಸ್ಡ್ ಇನ್ ಟಿಂಚರ್ ಆಫ್ ಅಯೋಡಿನ್. ಎಥೆನಾಲ್ ಇಂಡೈರೆಕ್ಟ್ ಆಗಿ ಕೇಳಿದ್ದಾರೆ. ಸೊ ಎಥೆನಾಲ್ ಪ್ರಾಪರ್ಟೀಸ್, ಎಥೆನೋಯಿಕ್ ಆಸಿಡ್ ಪ್ರಾಪರ್ಟೀಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ. ಸೊ ಎಥೆನಾಲ್ಗೆ ಹಾಟ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಹಾಕಿದ್ರೆ ಏನಾಗುತ್ತೆ, ದಿಸ್ ಈಸ್ ಆ್ಯಕ್ಟಿಂಗ್ ಆಸ್ ಡಿಹೈಡ್ರೇಟಿಂಗ್ ಏಜೆಂಟ್ ಬಿಕಾಸ್ ಇಟ್ ಈಸ್ ರಿಮೂವಿಂಗ್ ದ ವಾಟರ್. ಸೊ ವಾಟರ್ ಏನಿದೆ ಎಥೆನಾಲಲ್ಲಿ ರಿಮೂವ್ ಮಾಡ್ತಿದೆ, ನಿಮಗೆ ಏನು ಸಿಗುತ್ತೆ, ಈಥೀನ್ ಸಿಗುತ್ತೆ. ಈಥೀನ್, ಸೊ ಈಥೀನ್ ನಿಕ್ಕಲ್ ಕ್ಯಾಟಲಿಸ್ಟ್ ಹೈಡ್ರೋಜನ್ ಹಾಕಿದ್ರೆ ಏನು ಬರುತ್ತೆ, ಈಥೇನ್ ಬರುತ್ತೆ. ಇಟ್ ಈಸ್ ಅಡಿಷನ್ ರಿಯಾಕ್ಷನ್. ಸೊ ಇಲ್ಲಿ ಅಡಿಷನ್ ರಿಯಾಕ್ಷನ್ ಆಗ್ತಿದೆ, ಇಲ್ಲಿ ದಿಸ್ ಇಸ್ ಆ್ಯಕ್ಟಿಂಗ್ ಆಸ್ ಡಿಹೈಡ್ರೇಟಿಂಗ್ ಏಜೆಂಟ್, ವಾಟರ್ ಮಾಲಿಕ್ಯೂಲ್ನ ರಿಮೂವ್ ಮಾಡ್ತಿದೆ. ಫೈನ್, ಎ ಆ್ಯಂಡ್ ಬಿ. ಸೊ ಅದೇ ರೀತಿ ಇದು ಆ್ಯಕ್ಚುಲಿ ರಿಯಾಕ್ಷನ್ ಕೊಟ್ಟಿಲ್ಲ. ಫೈನ್, ಎಕ್ಸ್ ಆ್ಯಂಡ್ ವೈ ಸಬ್ಸ್ಟೆನ್ಸ್ ಅಂದಾಗ ನಿಮಗೆ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗ್ತಿದೆ. ಏನು ಬಿಡ್ರಿ, ಇದು ಅಗೇನ್ ಎಲ್ಲ ಕ್ವಶನ್ಸು ಕಳಿಸ್ತೀನಲ್ಲ, ಸೊ ಅದರಲ್ಲಿ ಚೆಕ್ ಮಾಡಿರಿ. ನೆಕ್ಸ್ಟ್ ಎಸ್ಟರಿಫಿಕೇಶನ್ ಅಂದರೆ ಏನು, ಎಸ್ಟರ್ ಫಾರ್ಮೇಷನ್, ಎಥನಾಲು ಎಥನೋಯಿಕ್ ಆ್ಯಸಿಡ್ ರಿಯಾಕ್ಟ್ ಆದಾಗ. ನೆಕ್ಸ್ಟ್ ಅದೇ ಸಪೋನಿಫಿಕೇಶನ್ ಅಂದರೆ ಏನು, ಎಸ್ಟರ್ಗೆ ಸೋಡಿಯಂ ಹೈಡ್ರಾಕ್ಸೈಡ್ ಆ್ಯಡ್ ಮಾಡಿದಾಗ. ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಆಲ್ಕೋಹಾಲ್, ಎಸ್ಟರ್ಸ್. ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ತುಂಬ ಹೊಸದಾಗಿ ಏನು ಕೇಳಲ್ಲ, ಕೇಳಿದ್ರು ಅಂದರೆ ಇಷ್ಟಿಂದ ಅಷ್ಟೇ ಕೇಳಬೇಕು, ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್. ಓಕೆ, ಸೊ ಬೇಕಾದರೆ ನೋಡ್ಕೊಳ್ಳಿ. 99.9% ಇಷ್ಟ. ನಿಮಗೆ ಇದು ಬಿಟ್ಟು ಕೇಳಬೇಕು ಅಂದರೆ ಅಗೇನ್ ಹಾರ್ಡ್ ವಾಟರ್. ಸೊ ಓಕೆ, ಇದು ಬಿಟ್ಟು ಇನ್ನು ಕ್ವಶನ್ ಏನಾದರೂ ಕೇಳಬೇಕು ಅಂದರೆ ಐ ಆಮ್ ರಿಪೀಟಿಂಗ್, ಐ ಡೋಂಟ್ ನೋ ಫಾರ್ ಹೌ ಮೆನಿ ಟೈಮ್ಸ್ ಅಗೇನ್. ಹಾರ್ಡ್ ವಾಟರ್, ವಾಟ್ ಆರ್ ದ ಅಯಾನ್ಸ್ ದಟ್ ಈಸ್ ಪ್ರೆಸೆಂಟ್ ಇನ್ ಹಾರ್ಡ್ ವಾಟರ್, ದಯವಿಟ್ಟು ನೋಡ್ಕೊಳ್ಳಿ. ಅಥವಾ ಆ ಲಾಸ್ಟ್ ಪೇಜಲ್ಲಿ, ಲಾಸ್ಟ್ ಪೇಜ್ ಕಾರ್ಬನ್ಸ್ ಕಾಂಪೌಂಡ್ಸ್ ಲಾಸ್ಟ್ ಪೇಜು ಒಂದು ಪ್ಯಾರಾಗ್ರಾಫ್ ಏನಿದೆ ಚೆಕ್ ಮಾಡಿರಿ. ಬಿಕಾಸ್ 1 ಮಾರ್ಕ್ಸ್ಗೆ ಅಥವಾ ಎಮ್ ಸಿ ಕ್ಯೂ ಕೇಳೋದು ತುಂಬ ಡೌಟು, ಬಟ್ ಕೇಳ್ಬೋದು, ಕೇಳೋಕ್ಕಾಗಲ್ಲ ಅಂತ ಇಲ್ಲ. ಅದನ್ನೇ ಅಪ್ಲಿಕೇಶನು ಹೈಯರ್ ಲೆವೆಲ್ ಪ್ರಾಬ್ಲಮ್ ಅಂತ ಕೇಳ್ಬೋದು. ಬಿಕಾಸ್ ಮೆನಿ ಆಫ್ ದೆಮ್ ವಿಲ್ ಮಿಸ್ ಔಟ್. ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ಐ ವಾಂಟ್ ಯು ಟು ಸ್ಟಡಿ. ನೋಡಿದಾಗೆ ನಿಮಗೆ ಗೊತ್ತಾಗತ್ತೆ ಏನು ಎತ್ತ. ಇಫ್ ಯು ನೋ ಸ್ಕಿಪ್, ಇಫ್ ಯು ಡೋಂಟ್ ನೋ ಚೆಕ್, ಅಷ್ಟೇ. ಸೊ ನಾನು ಇದನ್ನು ಹೇಳ್ತಾ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಲಾಸ್ಟ್, ಫೈನ್, ಕಾಮನ್ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಹೆಕ್ಸೇನು ಸೈಕ್ಲೋಹೆಕ್ಸೇನು, ಹೆಕ್ಸೀನು ಸೈಕ್ಲೋಹೆಕ್ಸೀನ್ C6H12. ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್, ಹೆಕ್ಸೀನು ಎಲ್ಲಿದೆ, ಸೈಕ್ಲೋಹೆಕ್ಸೇನ್. ನೋಡ್ರಿ ಇಲ್ಲಿ ಹೆಂಗೆ ರಿಪೀಟ್ ಆಗುತ್ತೆ ಅಂತ. ಆ್ಯಂಡ್ ಬಿ ಕೇರ್ಫುಲ್ ವೆನ್ ಯು ಆರ್ ಕ್ಯಾಲ್ಕುಲೇಟಿಂಗ್ ಸಿಂಗಲ್ ಬಾಂಡ್ ಆ್ಯಂಡ್ ಡಬಲ್ ಬಾಂಡ್. ಬಿ ಕೇರ್ಫುಲ್. ನಿಮಗೆ ಗೊತ್ತಿಲ್ಲ ಅಂದರೆ ಸ್ಟ್ರಕ್ಚರ್ ಹಾಕ್ರಿ, ಗೊತ್ತಿದ್ರೂ ಇಟ್ ಈಸ್ ಬೆಟರ್ ಸ್ಟ್ರಕ್ಚರ್ ಹಾಕೋದಕ್ಕೆ, ಬಿಕಾಸ್ ಮಿಸ್ಟೇಕ್ ಆಗೋದು ತುಂಬ ಕಮ್ಮಿ. ನೀವು ಇಲ್ಲಿ ಏನೋ ಯೋಚನೆ ಮಾಡ್ಕೊಂಡ ಇಷ್ಟು ಅಂದರೆ ಮಿಸ್ ಹೊಡೆಯುತ್ತೆ. ಸೊ ಇಟ್ ಈಸ್ ಬೆಟರ್ ಕ್ವಿಕ್ಕಾಗಿ ಒಂದು ಸ್ಟ್ರಕ್ಚರ್ ಹಾಕ್ರಿ, ಕೌಂಟ್ ಮಾಡಿರಿ, ಬರೀರಿ. ಡನ್. ಫೈನ್, ಎಲ್ಲ ನಂಬರ್ ಆಫ್
ಬಾಂಡ್ಸ್ ಮೇಲೆ ಇದೆ. ಹೌ ಡು ಯು ಡಿಸ್ಟಿಂಗ್ವಿಶ್ ಎಕ್ಸ್ಪೆರಿಮೆಂಟ್ ಬಿಟ್ವೀನ್ ಆಲ್ಕೋಹಾಲ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್? ಹೆಂಗೆ ಎಕ್ಸ್ಪರಿಮೆಂಟಲಿ ಬಿಟ್ವೀನ್ ಆಲ್ಕೋಹಾಲ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್? ಸೊ ಎಕ್ಸ್ಪೆರಿಮೆಂಟ್ ಬೇಸ್ಡ್ ಕ್ವಶನ್. ಗೊತ್ತಿಲ್ಲ ಅಂದರೆ ಐ ವಿಲ್ ಬಿ ಸೆಂಡಿಂಗ್ ಯು ದ ಸೊಲ್ಯೂಷನ್ಸ್. ಸೊ ಡೋಂಟ್ ವರಿ, ಆರಾಮ್ ಮಾಡ್ತೀರಾ. ಸೊ ಐ ಆಮ್ ರಿಪೀಟಿಂಗ್ ಒನ್ಸ್ ಮೋರ್, ಯಾವ ಕ್ವಶನ್ ಗೊತ್ತಿಲ್ಲ ಅದಕ್ಕಷ್ಟೇ ಸೊಲ್ಯೂಷನ್ ನೋಡ್ರಿ. ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್. ಎಲ್ಲದನ್ನು ನೋಡ್ಕೋತಾ ಬಿ ಕ್ವಿಕ್ ಬಿಕಾಸ್ ಟೈಮ್ ಇಸ್ ವೆರಿ ಶಾರ್ಟ್. ಸೊ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.